ನೋಡಿ, ಬೆಂಗಳೂರಿನಲ್ಲಿ ನಕಲಿ ನೋಟಿನ ದಂಧೆ ಏನಾದರೂ ನಡೀತಾ ಇದೆಯಾ ಹೀಗನ್ನೋ ಪ್ರಶ್ನೆ ಉದ್ಭವಿಸೋಕೆ ಕಾರಣ ನಕಲಿ ನೋಟಿನ ದಂಧೆಯನ್ನ ಆಡುಗೋಡಿ ಪೊಲೀಸರು ಭೇದಿಸಿರುವುದು. ಹೆಂಗೆ ಅನ್ನೋ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಹಣ ಸಿಕ್ಬಿಡ್ತು ಅಂತ ಹೇಳಿ ಗಾರೆ ಕೆಲಸದವರು ಖುಷಿಯಾಗಿದ್ರು. ಆ ಖುಷಿ ಸ್ವಲ್ಪ ಹೊತ್ತಷ್ಟೇ. ಆ ಗಾರೆ ಕೆಲಸದವರಿಗೆ ಮತ್ತೆ ಶಾಕ್ ಎದುರಾಗುತ್ತೆ. ಸಿಕ್ಕಿದ್ದ ಹಣವನ್ನ ಚಲಾವಣೆ ಮಾಡೋದಕ್ಕೆ ಬಂದಾಗ ಬೃಹತ್ ಜಾಲ ಬಯಲಾಗುತ್ತೆ. ನಕಲಿ ನೋಟು ಚಲಾವಣೆಗೆ ಟ್ರೈ ಮಾಡಿದ ಮೂವರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ಸುಮನ್ ಗುಲಾಲ್ ಅರೆಸ್ಟ್ ಆದವರು. ಹಣ ಸಿಕ್ಕಿರೋದು ಇದು, ಅವರೇನೋ ಡೀಲ್ ಮಾಡ್ಕೊಂಡು ತಗೊಂಡಿರೋದಲ್ಲ, ಅದು ದುಡ್ಡು ಹಣ ಸಿಕ್ಕಿರೋದು. ಆದರೆ ಆ ಹಣ ನಕಲಿ ಅಂತ ಗೊತ್ತಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಯಾವಾಗ ಕಂತೆ ಕಂತೆ ನೋಟು ಸಿಕ್ತೋ ಬ್ಯಾಗ್ನಲ್ಲಿ ಎತ್ಕೊಂಡೋಗಿ ಚಲಾವಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಆಮೇಲೆ ಸೀರಿಯಲ್ ನಂಬರಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರುತ್ತೆ. ಆಗ ಡೌಟ್ ಬಂದಾಗ ಚೆಕ್ ಮಾಡಿದ್ರೆ ಅದು ನಕಲಿ ನೋಟು. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಆಗ ಇದರ ಜಾಲವನ್ನು ಹುಡುಕಿ ಹೊಡ್ತಾರೆ ಪೊಲೀಸರು. ಹೆಂಗಾಯ್ತು ಅಂತಂದರೆ ಅದನ್ನು ಕೂಡ ಹೇಳ್ತೀನಿ ನಿಮಗೆ. ಹೆಂಗಾಯ್ತು ಈ ನಕಲಿ ನೋಟಿನ ದಂಧೆಯ ವಿಚಾರ ಹೊರಗೆ ಬರೋದಕ್ಕೆ ಏನೇನಾಯಿತು ಅಂತ ಕೂಡ. ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ರೈಲು ಬರ್ತಾ ಇತ್ತು. ಆ ರೈಲಲ್ಲಿ ಈ ಗಾರೆ ಕೆಲಸದವರು ಇಬ್ಬರು ಇದ್ದಾರಲ್ಲ, ಇವರು ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಬೆಂಗಳೂರಿಗೆ ಗಾರೆ ಕೆಲಸಕ್ಕೆ ಅಂಥೇಳಿ ಆರೋಪಿಗಳು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅದೇ ರೈಲಿನಲ್ಲಿ ಆರೋಪಿಗಳಿಗೆ 1.5 ಲಕ್ಷ ಹಣ ಸಿಗುತ್ತೆ. ಆ 1.5 ಲಕ್ಷ ಹಣವನ್ನು ನೋಡಿ ಬೆರಗಾಗಿ, ಅಬ್ಬಾ ನಮ್ಮ ಕಷ್ಟ ಇಲ್ಲ ತೀರ್ತು ಇನ್ನು ಮೇಲೆ ಅಂತ ಹೇಳಿಬಿಟ್ಟು ಬೆಂಗಳೂರಿಗೆ ಬಂದವರೇ ಹಣ ವರ್ಗಾವಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಒಂದು ಅಂಗಡಿಗೆ ಹೋಗಿ ಹಣ ಕೊಟ್ಟು ಈ ದುಡ್ಡನ್ನು ನನಗೆ ಅಕೌಂಟ್ಗೆ ಹಾಕೊಡಿ ಅಂಥೇಳಿ ಒಂದು 70,000 ರೂಪಾಯಿ ಕೊಡ್ತಾರೆ. ಆ ಅಂಗಡಿ ಮಾಲೀಕ ಕುಮಾರ್ ಅಂಥೇಳಿ, ಕುಮಾರ್ ಅನ್ನೋರಿಗೆ 70,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಅಕೌಂಟ್ಗೆ ಹಾಕಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂಥೇಳಿ ಅಕೌಂಟ್ಗೆ ಹಾಕ್ತೀನಿ ಅಂಥೇಳಿ ದುಡ್ಡು ಎಣಿಸ್ತಾ ಇರ್ತಾನೆ. ದುಡ್ಡು ಎಣಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಲೇ ಹೇಳಿದ್ನಲ್ಲ, ಸೀರಿಯಲ್ ನಂಬರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಡೌಟ್ ಶುರುವಾಗುತ್ತೆ, ಎಲ್ಲೋ ಏನೋ ಡೌಟ್ ಬರ್ತಾ ಇದೆಯಲ್ಲ ಅಂತ. ತಕ್ಷಣ ಆತ ಚೆಕ್ ಮಾಡಿಬಿಟ್ಟು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ, ಕುಮಾರ್ ಆಡುಗೋಡಿ ಪೊಲೀಸರಿಗೆ. ಸೊ ಆಗ ಈ ಗಾರೆ ಕೆಲಸದವ್ರು ಇಬ್ಬರು ಇದ್ರಲ್ಲ, ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ. ಈ ವೇಳೆ ಅದು ನಕಲಿ ನೋಟು ಅನ್ನೋದು ಬೆಳಕಿಗೆ ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ, ಫೋನ್ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ವೀರೇಶ್, ಈಗ ಆಗ್ತಿರುವಂಥ ಪ್ರಕರಣ ಗಮನಿಸ್ತಾ ಇದ್ರೆ ಈ ನಕಲಿ ನೋಟಿನ ಜಾಲ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದೆಯಾ ಮತ್ತೆ ಅಂತ. ಇದರ ಜೊತೆಗೆ ಈಗ ಈ ನೋಟು ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಈಗ ಸಿಕ್ಕಾಕೊಂಡಿದ್ದಾರಲ್ಲ, ಈಗ ಅವ್ರದ್ದೇನು ಇದರಲ್ಲಿ ಪಾತ್ರ ಇಲ್ಲ, ಸಿಕ್ಕಿರೋ ಹಣ. ಹಾಗಾದ್ರೆ ಅದು ಮೂಲ ಎಲ್ಲಿದು ಅಂತ? ಖಂಡಿತ ಶರತ್, ಬೆಂಗಳೂರಿನಲ್ಲಿ ಈಗಾಗಲೇ ನಕಲಿ ನೋಟುಗಳ ಹಾವಳಿ ಏನೋ ಒಂದಿಷ್ಟು ಅಂದ್ರೆ ಬೇರೆ ಬೇರೆ ಬ್ಯಾಂಕ್ ಸೆಕ್ಷನ್ ಅಲ್ಲಿ ಕೂಡ ಏನು ಕಂಡು ಬರ್ತಾ ಇತ್ತು. ಯಾಕಂದ್ರೆ ಹಣದ ವರ್ಗಾವಣೆ ಆಗುವಾಗ ಮತ್ತು ಟ್ರಾನ್ಸಾಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೆ ಕ್ಯಾಶ್ ಕೌಂಟ್ ಮಾಡುವಂತ ಸಂದರ್ಭದಲ್ಲಿ ಏನು ಕೋಟಾ ನೋಟ್ಗಳು ಪಚ್ಚಾದಂತ ಸಂದರ್ಭದಲ್ಲಿ ಏನೋ ಕೆಲವೊಂದಿಷ್ಟು ಬೇರೆ ಬೇರೆ ಠಾಣಾ ವ್ಯಾಪ್ತಿಗಳಲ್ಲಿ ಕೂಡ ದೂರು ದಾಖಲಾಗಿತ್ತು. ಈಗ ಆ ಒಂದು ಪ್ರಕರಣ ಇದೀಗ ಒಂದಿಷ್ಟು ದೊಡ್ಡ ಮಟ್ಟಕ್ಕೆ ತಿರುಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಏನೋ ಒಂದು ದಕ್ಷಿಣ ಭಾರತದಿಂದ ಏನೋ ಒಂದು ಉತ್ತರ ಭಾರತದಿಂದ ಒಂದು ದಕ್ಷಿಣ ಭಾರತಕ್ಕೆ ಏನು ಸುಮಾರು ಲಕ್ಷ ಹಣ ಏನೋ ಒಂದು ಕೋಟಾ ನೋಟು ಏನೋ ಒಂದು ಬರ್ತಿರುವಂತದ್ದು ಒಂದ್ ಕಡೆ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಆ ಒಂದು ಪ್ರಕರಣವನ್ನು ಏನು ಪೊಲೀಸರು, ಬೆಂಗಳೂರು ಪೊಲೀಸರು ಏನು ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ಸುಮಾರು 1.5 ಲಕ್ಷ ಹಣ ಏನೋ ಇಬ್ಬರ ಒಂದು ಬ್ಯಾಗ್ ನಲ್ಲಿ ಪತ್ತೆ ಆಗುತ್ತೆ. ಮತ್ತೆ ಆ ಸಂದರ್ಭದಲ್ಲಿ ಕೂಡ ಏನು ಆ ಒಂದು ಪ್ರಕರಣವನ್ನು ಆಡುಗೋಡಿ ಪೊಲೀಸರು ಕೂಡ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಅಂದ್ರೆ ಈಗಾಗಲೇ ಅದಕ್ಕೆ ಇಬ್ಬರ ಆರೋಪಿಗಳು ಅಂದ್ರೆ ಪಶ್ಚಿಮ ಬಂಗಾಳದ ಮೂಲದ ಇಬ್ಬರ ಆರೋಪಿಗಳನ್ನು ಬಂಧಿಸಿ ಒಂದು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಅದು ಕೋಟಾ ನೋಟು ಮತ್ತು ಅದು ಎಲ್ಲಿಂದ ಬಂತು, ನೀವು ಯಾವ ಟ್ರೈನ್ ಅಲ್ಲಿ ಬಂದ್ರಿ ಮತ್ತು ಬರುವಂತ ಸಂದರ್ಭದಲ್ಲಿ ನಿಮಗೆ ಇದು ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಅಲ್ಲಿ ಏನೊಂದು ನಮಗೆ ಟ್ರೈನ್ ಅಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ನಾವು ಯಾರಿಗೂ ಹೇಳದೆ ಸೀದಾ ಮನೆಗೆ ತಂದಿದ್ವಿ. ಆ ಸಂದರ್ಭದಲ್ಲಿ ಏನು ತಂದ ಆ ಹಣವನ್ನು ನೋಡಿದಾಗ ಏನು ಮುಖಬೆಲೆ ಅಂದ್ರೆ ಸುಮಾರು 500 ಮುಖಬೆಲೆಯ ಹಣ ಏನು ಅದರಲ್ಲಿ ಇತ್ತು. ಹಾಗಾಗಿ ನಮಗೆ ಕಷ್ಟಗಳು ತೀರಿತು ಅನ್ನೋ ಒಂದು ಖುಷಿಯಲ್ಲಿದ್ದಂತ ಇಬ್ಬರು ಆರೋಪಿಗಳು ಏನು ನೇರವಾಗಿ ಕುಮಾರ್ ಅನ್ನೋರಿಗೆ ಒಂದು
ಹಣ ಅಂದ್ರೆ ಅವ್ರ ಕಚೇರಿಗೆ ಹೋಗಿ ಹಣ ಕೊಟ್ಟು ನಮಗೆ ಅಕೌಂಟ್ಗೆ ಹಾಕಿ ಅನ್ನೋಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕೌಂಟ್ ಮಷೀನ್ ಅಲ್ಲಿ ಹಾಕಂತ ಸಂದರ್ಭದಲ್ಲಿ ಏನೋ ಒಂದು ಕೋಟಾ ನೋಟು ಅಂದ್ರೆ ನಕಲಿ ನೋಟು ಅನ್ನೋದು ಪತ್ತೆ ಆಗಿತ್ತು. ಆ ಸಂದರ್ಭದಲ್ಲಿ ಆತ ಅನುಮಾನಗೊಂಡು ಏನು 112ಗೆ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಅದು ನಕಲಿ ನೋಟು ಅನ್ನೋದು ಸದ್ಯಕ್ಕೆ ತನಿಖೆಯಲ್ಲಿ ತಿಳಿದು ಬಂದಿತ್ತು. ಅದಾದ ಬಳಿಕ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಂತ ಪೊಲೀಸರು ಆ ಇಬ್ಬರನ್ನು ಬಂಧಿಸಿ ವಿಚಾರಣೆ ಮಾಡಿದಾಗ ಏನು ಇಬ್ಬರು ಆರೋಪಿಗಳು ಏನು ಒಂದು ಗಾರೆ ಕೆಲಸ ಮಾಡ್ತಿತ್ತು ಅವರನ್ನು ಈಗಾಗಲೇ ವಿಚಾರಣೆ ಕೂಡ ಮಾಡಿ ಆ ವಿಚಾರಣೆಯಲ್ಲಿ ಕೂಡ ಅವರ ಹೇಳಿಕೆ ಆಧಾರದ ಮೇಲೆ ಈಗಾಗಲೇ ಸುಮಾರು 141 ನೋಟುಗಳು ಸೀರಿಯಲ್ ನಂಬರ್ ನಲ್ಲಿ ಈಗಾಗಲೇ ಪತ್ತಾಗಿತ್ತು. ಸುಮಾರು ಈಗ 1.5 ಲಕ್ಷ ಹಣವನ್ನು ಎಲ್ಲಿಂದ ಬಂತು, ಯಾವ ರೀತಿ ಬಂತು, ಯಾವ ಟ್ರೈನ್ ಅಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ನಡೆಸಿರುವಂತದ್ದು. ಸದ್ಯ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಮೂವರನ್ನು ಬಂಧಿಸಿ ವಿಚಾರಣೆ ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ಬೆಂಗಳೂರಿಗೆ ಬರ್ತಿದ್ದಂತ ಹಣವನ್ನು ಯಾವ ರೀತಿ ಟ್ರಾನ್ಸಾಕ್ಷನ್ ಇತ್ತು ಮತ್ತೆ ಯಾರು ತಗೊಂಡು ಬರ್ತಿದ್ರು ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇರುವಂತದ್ದು. ಸದ್ಯಕ್ಕೆ ಈಗಾಗಲೇ ಆರೋಪಿಗಳ ತೀವ್ರ ತನಿಖೆ ಒಳಪಡಿಸಿರುವಂತಹ ಪೊಲೀಸರು ಸದ್ಯ ವಿಶೇಷ ತಂಡ ರಚಿಸಿ ಈಗಾಗಲೇ ಏನೋ ಒಂದು ಪಶ್ಚಿಮ ಬಂಗಾಳಕ್ಕೆ ಈಗಾಗಲೇ ತಂಡ ತೆರಳಿರುವಂತದ್ದು. ಇನ್ನೇನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಮೂವರನ್ನು ಓಕೆ, ಎಸ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.